ದೊಡ್ಡಪ್ಪ. ಏನ್ ನಡೀತಮ್ಮ? ಯಾಕೆ ಈ ರೀತಿ ಮಾಡ್ದ ಅವನು? ನನ್ನ ಜೊತೆ ಮಾತಾಡ್ಬೇಕು ಅಂತ ಕರೆದ, ಅದಕ್ಕೆ ನಾನು ಹೋದೆ ದೊಡ್ಡಪ್ಪ. ಮತ್ತೆ ಪ್ರೀತಿ ಬಗ್ಗೆನೇ ಮಾತಾಡೋದಕ್ಕೆ ಶುರು ಮಾಡ್ದ. ನೀನ್ ಪ್ರೀತಿಗೆ ಸಮಾಧಿ ಕಟ್ಟೋದೇ ಒಳ್ಳೇದು. ಪ್ರೀತಿಗೆ ಸಮಾಧಿ ಕಟ್ಟಿ ಸೋತ್ ಹೋಗಿ ನನ್ನ ಕೈಯಲ್ಲಿ ಬದುಕಕ್ಕಾಗಲ್ಲ. ಸರಿ, ನಿನ್ನಿಷ್ಟ ಸೀನು, ಬಾಯ್. ಅದೇ ನಡೆದಿದ್ದು ದೊಡ್ಡಪ್ಪ. ನಾನು ಹಾಗೆ ಹೇಳ್ದೆ ಅಂತ ಆವೇಶ ಪಟ್ಟು ವಿಷ ಕುಡ್ದ್ಬಿಟ್ಟೆ. ಏನಾಗಿದ್ಯಮ್ಮ ಅವನ್ಗೆ? ಎಷ್ಟೇ ಹೇಳಿದ್ರು ಪದೇ ಪದೇ ಅದೇ ತಪ್ಪನ್ನೇ ಮಾಡ್ತಿದ್ದಾನೆ. ಇಲ್ಲಿ ನೋಡು, ಇದೇ ಆವೇಶದಿಂದ ಒಂದ್ ಸಮಯದಲ್ಲಿ ನಿನ್ನನ್ನು ದೂರ ಮಾಡ್ಕೊಂಡಿದ್ದ. ಈಗ ಮತ್ತೆ ಅದೇ ಆವೇಶದಲ್ಲಿ ಪ್ರಾಣ ಕಳ್ಕೊಳ್ಳೋ ಪ್ರಯತ್ನ ಮಾಡಿದ್ದಾನೆ. ಯಾಕೋ ಸೀನು ಹೀಗ್ ಮಾಡ್ಕೊಂಡೆ? ಮಾವ, ನನ್ಗಿದೆ ಕರೆಕ್ಟು ಅನಿಸ್ತಿದೆ ಮಾವ. ಆದ್ಯ ನನ್ನ ಜೊತೆ ಬದುಕಲ್ಲ ಅಂತ ಹೇಳ್ತಿದ್ದಾಳೆ. ಆದ್ಯ ಇಲ್ದೇನೆ ನಾನೇ ಬದುಕಲ್ಲ ಮಾವ. ಆದ್ಯ ಅರ್ಥ ಮಾಡ್ಕೊಂಡು ಮುಂದೆ ಸಾಕ್ತಿದ್ರೆ ನೀನೆ ಅರ್ಥ ಮಾಡ್ಕೊಳ್ದೇನೆ ಅಲ್ಲೇ ನಿಂತಿದೀಯ. ಇನ್ನು ನೀನು ಪ್ರೀತಿ ಪ್ರೀತಿ ಅಂತ ಹೇಳ್ತಾ ನೀನು ಮದುವೆ ಮಾಡ್ಕೊಂಡಿರೋ ಹುಡುಗಿಗೆ ನೋವು ಕೊಡ್ತಿರೋದು ಸಾಲ್ದೇನೆ ಈ ಕೆಲಸನ ಮಾಡಿ ಎಲ್ರಿಗೂ ಅನ್ಯಾಯ ಮಾಡಬೇಕು ಅಂತ ನೋಡ್ತಿದೀಯ. ಇದು ತುಂಬಾ ತಪ್ಪು ಸೀನು. ಪ್ರೀತಿ ಜೀವನದಲ್ಲಿ ಒಂದು ಭಾಗ ಮಾತ್ರನೇ. ಪ್ರೀತಿನೇ ಜೀವನ ಅಲ್ಲ. ಪ್ರೀತಿ ಇಲ್ಲ ಅಂದ್ರೆ ಬದುಕೋದಕ್ಕಾಗಲ್ಲ ಅನ್ನೋದು ಕರೆಕ್ಟ್ ಅಲ್ಲ. ಏನ್ ಮಾತಾಡ್ತಾ ಇದ್ದಾರೋ ಸರಿಯಾಗಿ ಕೇಳಿಸ್ತಾನೆ ಇಲ್ವಲ್ಲ. ನೋಡ್ಸೀನು, ಪ್ರೀತಿಲಿ ಬೀಳೋದು ನಮ್ಮ ಕೈಯಲ್ಲಿರುತ್ತೆ. ಆದ್ರೆ ಮದ್ವೆ ನಮ್ಮ ಹಣೆ ಬರಹದಲ್ಲಿರುತ್ತೆ. ನಿನಗೆ ಆದ್ಯ ಜೊತೆ ಮದುವೆ ಆಗ್ಬೇಕು ಅಂತ ಬರ್ದಿಲ್ಲ. ಅದಕ್ಕೆ ಚಾರು ಹೆಂಡತಿಯಾಗಿ ಬಂದಿದ್ದಾಳೆ. ಇದನ್ನ ನೀನು ಅರ್ಥ ಮಾಡಿಕೊಂಡು ಹೊಸ ಜೀವನ ಶುರು ಮಾಡಬೇಕೇ ಹೊರತು ಹೀಗ ಆದ್ಯಾಗೆ ತೊಂದರೆ ಕೊಡಬಾರ್ದು ಕಣೋ. ಅವಳೇನು ಮಾಡೋಕ್ಕಾಗಲ್ಲ. ಅವಳಿಗಿವಾಗ ಆದಿತ್ಯ ಜೊತೆ ಮದುವೆ ಸೆಟ್ ಆಗಿದೆ. ನಿನಗೆ ಚಾರು ಜೊತೆ ಮದುವೆ ಆಗಿದೆ. ಪ್ರೀತಿನ ಮರ್ತು ಬಿಡು. ಅಲ್ಲ ಮಾವ, ಸೀನು, ನೀನ್ ನನಗೆ ವರ್ಷೆಗೆ ಸೋದರಳಿಯ, ಆದ್ರೆ ಮನ್ಸಿಗೆ ಮಗ ಕಣೋ. ನಾನ್ ಬೆಳೆಸ್ದೋನು ಹೇಳಿ ಕೆಲಸ ಮಾಡಲ್ಲ ಅನ್ನೋ ನಂಬಿಕೆನ ಹಾಳು ಮಾಡ್ಬೇಡ. ಮಾವ, ನೋಡೋ, ಪ್ರೇಮಿಗಳಾಗಿ ಗೆಲ್ಲಕ್ಕಾಗ್ಲಿಲ್ಲ ಅನ್ನೋ ನೋವನ್ನ ಪೂರ್ತಿಯಾಗಿ ಮರ್ತು ಹೋಗಿ ಇನ್ ಮುಂದೆ ಇಬ್ರು ಒಳ್ಳೆ ಸ್ನೇಹಿತರಾಗಿ ಜೊತೆಗೆ ನಡೀರಿ.